ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ಕಿಂತಲೂ ಭಯಾನಕವಾದಂತಹ, ಜೀವವೇ ಕಿತ್ತುಕೊಳ್ಳುವಂತಹ ಭಯ ಬಿಡಿಸುವ ಕಾಯಿಲೆ ಇತ್ತೀಚಿನ ಯುವಜನರಲ್ಲಿ ಜಾಸ್ತಿಯಾಗಿದೆ. ನೀವು ಇದರ ಬಗ್ಗೆ ಎಚ್ಚರ ವಹಿಸದಿದ್ರೆ ಜೀವಕ್ಕೆ ಅಪಾಯ ಬರುವ ಸಾಧ್ಯತೆ ಇರುತ್ತದೆ. ಅದೇನಂತೀರಾ? ಪೂರ್ತಿಯಾಗಿ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಲೈಕ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಇತ್ತೀಚೆಗೆ ನಿಮ್ಗೆ ಕಾಲ್ ನೋವಾಗ್ತಾ ಇದೆಯಾ? ಆದ್ರೆ ಒಂದು ಮಾತು ಸ್ನೇಹಿತ್ರೆ, ಕೆಲವೊಮ್ಮೆ ಇದೇ ಕಾಲ್ ನೋವು ಲೈಟ್ ವಿಷಯವಾಗಿ ತೆಗೆದುಕೊಳ್ಬೇಡಿ. ಇದು ಜೀವಕ್ಕೆ ಕುತ್ತು ತರಬಹುದು. ನೋಡಿ, ನಮ್ಮಲ್ಲಿ ಬಹಳ ಜನ ಕಾಲ್ ನೋವು ಅಂದ್ರೆ ಸಾಮಾನ್ಯ ಅಂತ ಇಗ್ನೋರ್ ಮಾಡ್ತೀವಿ. 1 ದಿನ 2 ದಿನ 3ನೇ ದಿನ ಕಾಲು ಊದ್ಕೊಳ್ಳುತ್ತೆ, ಬಿಸಿಯಾಗಿರುತ್ತೆ, ನಡೀತಾಗ ತುಂಬಾ ನೋವು. ಆದ್ರೂ ನಾವೇನ್ ಮಾಡ್ತೀವಿ? ಆಯಿಂಟ್ಮೆಂಟ್ ಹಚ್ತೀವಿ, ಬಿಸಿ ನೀರ್ ಹಾಕ್ತೀವಿ, ಅಷ್ಟೇ. ಆದ್ರೆ ಸ್ನೇಹಿತ್ರೆ, ಕೆಲವೊಮ್ಮೆ ಈ ನೋವಿನ ಒಳಗೆ ಒಂದು ದೊಡ್ಡ ಸಮಸ್ಯೆ ಅಡಗಿರುತ್ತೆ. ಅದಕ್ಕೆ ಹೆಸರು ಡಿವಿಟಿ ಅಂದ್ರೆ ಡೀಪ್ ವೇನ್ ಥ್ರಾಂಬೋಸಿಸ್. ಸರಳವಾಗಿ ಹೇಳ್ಬೇಕಂದ್ರೆ ನಮ್ಮ ಕಾಲಿನ ಒಳಗಿರುವ ರಕ್ತದ ನಾಳದಲ್ಲಿ ರಕ್ತ ಗಟ್ಟಿಯಾಗಿ ಅಂಟ್ಕೊಂಡ್ಬಿಡುತ್ತೆ. ಅದೇ ಕ್ಲಾಟ್. ಅದು ಅಲ್ಲೇ ನಿಂತಿದ್ರೆ ಕಾಲು ಊದ್ಕೊಳ್ಳುತ್ತೆ, ನೋವು ಕಾಣಿಸುತ್ತದೆ. ಆದ್ರೆ ಅದೇ ಕ್ಲಾಟ್ ಒಮ್ಮೆ ತುಂಡಾಗಿ ಒಡೆದು ಹೃದಯ ಅಥವಾ ಪೆಪ್ಸಿಗೆ ಅಂದ್ರೆ ಲಂಗ್ಸ್ಗೆ ಹೋದ್ರೆ ಅದು ಜೀವಕ್ಕೆ ಅಪಾಯ. ಇದು ಯಾರಿಗೆ ಜಾಸ್ತಿ ಬರುತ್ತೆ ಗೊತ್ತಾ? ದಿನವಿಡೀ ಕುಳಿತಲ್ಲೇ ಕುಳಿತುಕೊಂಡಿರುವವರಿಗೆ, ಜಾಸ್ತಿ ಹೊತ್ತು ಆಫೀಸ್ ಕೆಲಸ ಮಾಡುವವರಿಗೆ, ಡ್ರೈವರ್ಸ್, ಪ್ರೆಗ್ನೆಂಟ್ ಹೆಣ್ಣು ಮಕ್ಕಳಿಗೆ, ಜಾಸ್ತಿ ತೂಕ ಇರುವವರು, ಸ್ಮೋಕಿಂಗ್ ಮಾಡುವವರಿಗೆ ಇದು ಜಾಸ್ತಿಯಾಗಿ ಕಾಣಿಸುತ್ತದೆ. ಎಲ್ಲಾ ಕಾಲ್ನೋವು ಡಿವಿಟಿ ಅಲ್ಲ, ಆದ್ರೆ ಈ ಲಕ್ಷಣಗಳು ಇದ್ರೆ ಎಚ್ಚರವಾಗಿರಬೇಕು. ಒಂದು ಕಾಲು ಮಾತ್ರ ಊದ್ಕೊಳ್ಳೋದು, ಆ ಕಾಲು ಬಿಸಿಯಾಗಿರೋದು, ನಡೀತಾಗ ತುಂಬಾ ನೋವು, ಕೆಂಪಾಗೋದು ಅಥವಾ ನೀಲಿ ಬಣ್ಣದಲ್ಲಿ ಕಾಣುವುದು, ಇವುಗಳಲ್ಲಿ 2-3 ಲಕ್ಷಣಗಳು ಒಂದೇ ಸಲ ಬಂದ್ರೆ ದಯವಿಟ್ಟು ಇಗ್ನೋರ್ ಮಾಡ್ಬೇಡಿ. ಇನ್ನೊಂದು ಗಂಭೀರವಾದಂತಹ ಅಥವಾ ಭಯಾನಕ ಲಕ್ಷಣ ಕಂಡುಬಂದ್ರೆ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡದೆ ಹಾಸ್ಪಿಟಲ್ಗೆ ಹೋಗ್ರಿ. ಸಡನ್ ಆಗಿ ಎದೆನೋವು, ಉಸಿರಾಟಕ್ಕೆ ತೊಂದರೆ, ತಲೆ ಸುತ್ತೋದು ಇದ್ರೆ ತಡ ಮಾಡದೆ ಡಾಕ್ಟರ್ ಹತ್ರ ಹೋಗ್ರಿ. ಸ್ನೇಹಿತ್ರೆ, ಇದಕ್ಕೆ ಮನೆಮದ್ದು ಯಾವುದೂ ಆಗೋದಿಲ್ಲ. ತಕ್ಷಣ ಡಾಕ್ಟರ್ ತೋರಿಸಿ ಸ್ಕ್ಯಾನ್ ಮಾಡಿಸಿದ್ರೆ ಸುಲಭವಾಗಿ ಪತ್ತೆ ಹಚ್ಚಬಹುದು. ಟೈಮ್ಗೆ ಟ್ರೀಟ್ಮೆಂಟ್ ಸಿಕ್ಕರೆ ಡಿವಿಟಿ ಕಂಪ್ಲೀಟ್ ಆಗಿ ಕಂಟ್ರೋಲ್ ಆಗುತ್ತೆ. ಇದನ್ನು ಮುನ್ನೆಚ್ಚರಿಕೆಯಾಗಿ ಬರದೇ ಇರುವ ಹಾಗೆ ಏನು ಮಾಡಬೇಕಂತೀರಾ? ನಾವು ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಈ ಸಮಸ್ಯೆಯಿಂದ ದೂರ ಇಡಬಹುದು. ಪ್ರತಿ 1 ಗಂಟೆಗೊಮ್ಮೆ ಎದ್ದು ನಡೆಯಿರಿ, ನೀರು ಜಾಸ್ತಿ ಕುಡಿಯಿರಿ, ಕಾಲು ಸ್ಟ್ರೆಚ್ ಮಾಡಿರಿ, ಸ್ಮೋಕಿಂಗ್ ಬಿಡಿ. ಇಷ್ಟು ಮಾಡಿದ್ರೆ ಸಾಕು. ಒಂದು ಸಣ್ಣ ನೋವನ್ನು ಇಗ್ನೋರ್ ಮಾಡಿದ್ರೆ ಅದು ದೊಡ್ಡ ಬೆಲೆ ಕೊಡಬಿಸಬಹುದು. ಈ ವಿಡಿಯೋ ನೋಡಿ ನಿಮ್ಮ ಮನೆಯವರಲ್ಲಿ ಯಾರಿಗಾದ್ರೂ ಕಾಲ್ ನೋವು ಇದ್ರೆ ದಯವಿಟ್ಟು ಅವರಿಗೆ ಈ ಮಾತು ತಲುಪಿಸಿ. ಒಂದು ಶೇರ್ ಒಂದು ಜೀವ ಉಳಿಸಬಹುದು. ಧನ್ಯವಾದ ಸ್ನೇಹಿತರೆ.